ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ರಾವಣ ದಿಗ್ವಿಜಯದಲ್ಲಿ ರಾವಣ ಹಾಗೂ ದೇವೇಂದ್ರರ ಯುದ್ಧದ ಬಗ್ಗೆ ಹೇಳುತ್ತಿದ್ದೇನೆ. ರಾವಣನ ಸೇನೆಯು ಮರುದಿವಸ ಮುಂಜಾನೆಯೇ ಅಮರಾವತಿಯ ಮೇಲೆ ದಾಳಿ ಮಾಡಿತು. ದೇವತೆಗಳು ತಮ್ಮ ತಮ್ಮ ಸಾಮರ್ಥ್ಯದ ಬಗೆಗೆ ವಿವರಿಸಿ ದೇವೇಂದ್ರನನ್ನು ಬೆಂಬಲಿಸಿದರು. ಆದರೂ ಭಯಭೀತನಾದ ದೇವೇಂದ್ರನು ವೈಕುಂಠಕ್ಕೆ ಹೋಗಿ ಶ್ರೀಮನ್ನಾರಾಯಣನನ್ನು ಭೇಟಿಯಾಗಿ ಕಾಪಾಡಬೇಕೆಂದು ಕೇಳಿಕೊಂಡನು. ದಯಾಳುವಾದ ಶ್ರೀಹರಿಯು ಬ್ರಹ್ಮನ ವರದಂತೆ ದೇವತೆಗಳು, ರಾಕ್ಷಸರು ಇವರಾರಿಂದಲೂ ರಾವಣನ ಮರಣ ಸಾಧ್ಯವಿಲ್ಲ, ಮಾನವರು ಕಪಿಗಳು ಮಾತ್ರ ರಾವಣನನ್ನು ಸೋಲಿಸಬಹುದು, ನೀವು ಕಪಿಗಳಾಗಿ ಭೂಲೋಕದಲ್ಲಿ ಜನಿಸಿರಿ, ನಾನು ಮಾನವನಾಗಿ ಭೂಮಿಯಲ್ಲಿ ಅವತರಿಸಿ ಬಂದು ದುಷ್ಟ ರಾವಣನನ್ನು ಕಪಿಗಳಾದ ನಿಮ್ಮ ಸಹಾಯದಿಂದ ನಿಗ್ರಹಿಸುತ್ತೇನೆ. ಅಲ್ಲಿಯವರೆಗೆ ಈ ರಾವಣನ ಬಾಧೆಯನ್ನು ಸಹಿಸಿಕೊಂಡಿರಿ ಎಂದು ತಿಳಿಸಿದನು. ದೇವೇಂದ್ರನಿಗೆ ಈಗ ಯುದ್ಧ ಮಾಡುವುದರಿಂದೇನೂ ಪ್ರಯೋಜನವಿಲ್ಲವೆಂದು ತಿಳಿಯಿತು. ಆದರೆ ಬೆಳಗಿನ ಸಮಯದಲ್ಲಿಯೇ ರಾಕ್ಷಸರ ಸೇನೆ ಆಕ್ರಮಿಸಿ ಶಂಖ, ಬೇರಿ ಮುಂತಾದ ರಣವಾದ್ಯಗಳನ್ನು ಮೊಳಗಿಸಿ ಯುದ್ಧದ ಸೂಚನೆಯನ್ನು ನೀಡಿತು. ಇಂದ್ರನು ಎಲ್ಲ ದೇವತೆಗಳಿಗೆ ಸೇನೆಗೆ ಯುದ್ಧಕ್ಕೆ ಸಿದ್ಧರಾಗಿರಿ ಎಂದು ಹೇಳಿದನು. ದೇವತೆಗಳು ಗದೆ, ಖಡ್ಗ, ಬಿಂಡಿವಾಳ, ತೋಮರ, ಮುದ್ಗರ ಮುಂತಾದ ನಾನಾ ವಿಧದ ಆಯುಧಗಳನ್ನು ಹಿಡಿದು ರಣಕ್ಷೇತ್ರಕ್ಕೆ ಧಾವಿಸಿದರು. ದೇವತೆಗಳ ಸೇನೆ ಮತ್ತು ರಾಕ್ಷಸರ ಸೇನೆಗಳು ಪರಸ್ಪರ ಕಾದಾಟವನ್ನು ಆರಂಭಿಸಿದವು. ರಾಕ್ಷಸರ ಸೇನೆಯಲ್ಲಿ ಪ್ರಹಸ್ತ, ಮಾರೀಚ, ಧೂಮ್ರಾಕ್ಷ, ತ್ರಿಶಿರ, ಸುರಾಂತ, ಯಜ್ಞಾಂತಕ, ದುರ್ಮುಖಿ, ಶುಕಸಾರಣ, ಕರ, ಮಹೋದರ, ಮಹಾಪಾರ್ಶ್ವ, ದೂಷಣ, ವನಮಾಲಿ, ಸುಶಗ್ನ, ದುರ್ಧರ, ನಿಕುಂಭ ಮುಂತಾದವರು ಸೇರಿದ್ದರು. ದೇವತೆಗಳ ಸೇನೆಯಲ್ಲಿ ಧ್ರುವ, ರಥ, ಸೋಮ ಮುಂತಾದ ಧೀರರಿದ್ದರು. ದೇವೇಂದ್ರನು ಸಾರಥಿಯಾದ ಮಾತಲಿಯೊಂದಿಗೆ ಸೇರಿ ಯುದ್ಧವನ್ನಾರಂಭಿಸಿದನು. ರಾಕ್ಷಸರು ದೇವಸೇನೆಯ ಮೇಲೆ ಶರವರ್ಷವನ್ನು ಮಾಡಿ ಕಂಗೆಡಿಸಿದರು. ದೇವತೆಗಳು ಅದಕ್ಕೆ ಪ್ರತಿಯಾಗಿ ರಾಕ್ಷಸರನ್ನು ದಿಕ್ಕು ದಿಕ್ಕಿಗೆ ಓಡಿಸಿದರು. ವಸುಶ್ರೇಷ್ಠ ಸಾವಿತ್ರನು ಸುಮಾಲಿಯನ್ನೆದುರಿಸಿದನು. ಸುಮಾಲಿಯ ಸಾರಥಿ ಎನ್ನ ಕೊಂದು ಕುದುರೆ ರಥಗಳನ್ನು ಧ್ವಂಸ ಮಾಡಿದನು. ಸುಮಾಲಿಯು ಗದೆ ಹಿಡಿದು ಯುದ್ಧವನ್ನಾರಂಭಿಸಿದಾಗ ಸಾವಿತ್ರನೂ ಸಹ ಗದೆ ಹಿಡಿದು ಸುಮಾಲಿಯ ಸೊಂಟವನ್ನು ಮುರಿದನು. ಆ ಕ್ಷಣದಲ್ಲಿ ಸುಮಾಲಿ ಮರಣ ಹೊಂದಿದ್ದನ್ನು ನೋಡಿದ ಪ್ರಹಸ್ತ, ಮಾರೀಚ ಮುಂತಾದವರು ಸಾವಿತ್ರನನ್ನು ಸುತ್ತುವರಿದರು. ಆಗ 7 ಜನ ವಸುಗಳು ಸಾವಿತ್ರನ ರಕ್ಷಣೆಗೆ ಧಾವಿಸಿದರು.
ರಾಕ್ಷಸರು ದೇವತೆಗಳನ್ನು ಆದಿತ್ಯರನ್ನು ಘಾಸಿಗೊಳಿಸಿದಾಗ ಐರಾವತವನ್ನೇರಿ ಬಂದ ದೇವೇಂದ್ರನು ವಜ್ರಾಯುಧವನ್ನು ಧರಿಸಿ ಯುದ್ಧ ಕ್ಷೇತ್ರದಲ್ಲಿ ಕಾಲಿಡ ಬಯಸಿದನು. ಆ ಸಮಯದಲ್ಲಿ ಇಂದ್ರನ ಮಗನಾದ ಜಯಂತನು ನಾನೇ ರಾಕ್ಷಸರೊಂದಿಗೆ ಯುದ್ಧ ಮಾಡುತ್ತೇನೆಂದು ಹೊರಟನು. ರಥವನ್ನೇರಿ ರಾವಣನ ಮಗನಾದ ಮೇಘನಾದನನ್ನು ಎದುರಿಸಿದ ಜಯಂತನು, ಎಲೈ ಕೂಳ ರಾಕ್ಷಸನೇ, ಈಗಲೇ ನಿನ್ನನ್ನು ಕೊಂದು ನಿನ್ನ ಮಾಂಸಗಳನ್ನು ನಾಯಿ ನರಿಗಳಿಗೆ ಉಣಬಡಿಸುತ್ತೇನೆ ಎಂದು ಆರ್ಭಟಿಸಿದನು. ಮೇಘನಾದನು ಹಟ್ಟಹಾಸ ಮಾಡುತ್ತಾ, ಬರಿಯ ಮಾತುಗಳಿಂದೇನು ಪ್ರಯೋಜನ, ನಿನ್ನ ಪರಾಕ್ರಮವನ್ನು ಯುದ್ಧದಲ್ಲಿ ತೋರಿಸು ಎಂದು ಒಂದು ಬಾಣದಿಂದ ಜಯಂತನ ಎದೆ ಸೀಳುವಂತೆ ಹೊಡೆದನು. ಆದರೆ ಜಯಂತನು ಆ ಬಾಣವನ್ನು ಮಾರ್ಗದಲ್ಲಿಯೇ ತುಂಡರಿಸಿದನು. ಮೇಘನಾದನನ್ನು 100 ಬಾಣಗಳಿಂದ ಹೊಡೆದು ರಥವನ್ನು ನಾಶಗೊಳಿಸಿದನು. ಮೇಘನಾದನು ಸಿಟ್ಟಿನಿಂದ ಶಿವನು ಕೊಟ್ಟ ಸಿದ್ಧ ಶಕ್ತಿಯನ್ನು ಜಯಂತನ ಮೇಲೆ ಪ್ರಯೋಗಿಸಿದಾಗ ಜಯಂತನು ಮೂರ್ಛೆ ಹೊಂದಿ ನೆಲಕ್ಕುರುಳಿದನು. ಆಗ ಅವನ ಮಾತಾಮಹ ವಿಪುಲೋಮನು ಜಯಂತನನ್ನು ಎತ್ತಿಕೊಂಡು ಹೋದನು. ಜಯಂತನು ಅಚೇತನಾದಾಗ ಇಂದ್ರನು ತಾನೇ ಐರಾವತವನ್ನೇರಿ ಬಂದು ಯುದ್ಧವನ್ನಾರಂಭಿಸಿದನು. ಆಗ ರಾವಣನು ಮೇಘನಾದನನ್ನು ಹಿಂದೆ ಸರಿಸಿ ದಶಕರಗಳಲ್ಲಿ ಬಿಲ್ಲನ್ನು ಹಿಡಿದು ಶರವರ್ಷಣ ಮಾಡಿದನು. ದೇವೇಂದ್ರನು ಆ ಬಾಣಗಳನ್ನು ಮಧ್ಯದಲ್ಲಿಯೇ ಕತ್ತರಿಸಿ ರಾವಣನನ್ನು ಬಾಣ ಪಂಜರದಲ್ಲಿ ಹಲುಗಾಡದಂತೆ ಬಂಧಿಸಿದನು. ರಾವಣನು ಹೂಂಕರಿಸುತ್ತಾ ಬಾಣಗಳನ್ನು ಮುರಿದು ಹಾಕಿದನು. ಇಂದ್ರನು ರಾವಣನ ಸಾರಥಿಯನ್ನು ಕೆಡವಿ ರಾವಣನ ವಜ್ರ ಕವಚವನ್ನು ಭೇದಿಸಿದನು. ರಾವಣನ ರಥವು ಧ್ವಂಸವಾಗಲು ಗದೆ ಹಿಡಿದು ಬಂದು ಇಂದ್ರನ ಮೇಲೆ ಆಕ್ರಮಣ ಮಾಡಿದನು. ದೇವೇಂದ್ರನು ಕೋಪದಿಂದ ವಜ್ರಾಯುಧದಿಂದ ರಾವಣನನ್ನು ಹೊಡೆದಾಗ ರಾವಣನು ನೆಲಕ್ಕೆ ಬಿದ್ದು ಅಚೇತನಾದನು. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ನಾವು ರಾವಣ ದೇವೇಂದ್ರರ ಯುದ್ಧದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.